Hi, hello all, welcome back to my new vlog. Happy morning guys. So time ಈಗ 6:30 ಆಗಿದೆ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ರೈಸ್ ಎಲ್ಲ ಇಟ್ಟಿದ್ದೀನಿ, ಆಗಿದೆ ರೈಸ್ ಆ್ಯಂಡ್ ಪುಳಿಯೋಗರೆ ಒಗ್ಗರಣೆ ಮಾಡಿದ್ರೆ ಐ ಆಮ್ ಡನ್. ಸೊ ಸ್ವಲ್ಪ ಬೇಗ ಇದ್ದರೆ ರೈಸ್ ಬೇಗ ಇಟ್ಬಿಡ್ತೀನಿ, ಬಿಕಾಸ್ ಮುದ್ದೆ ಆಗಬಾರ್ದು, ಕ್ಲೀನಾಗಿ ತಣ್ಣಗಾದರೆ ಉದುರಾಗಿ ಚೆನ್ನಾಗಾಗತ್ತೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಇದ್ದೆ ಅಷ್ಟೇ. ಒಂಥರ ಪಕ್ಷಿಗಳ ಸೌಂಡ್ ಕೇಳಿಸಿದೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಕಿವಿಗೆ. ಬೆಳಗ್ಗೆನೇ ಆ ಸೌಂಡ್ ಕೇಳೋಕ್ಕೆ ಮೈಂಡ್ ಒಂಥರ ರಿಫ್ರೆಶ್ ಆಗುತ್ತೆ. ಆ್ಯಂಡ್ ದಿನ ಹ್ಯಾಬಿಟ್ ಆಗಿದೆ ಮಂಡೆಯಿಂದ ಬೇಗ ಇದ್ದು. ಸೊ ಹಾಗಾಗಿ ಅಲಾರಾಮೇ ಬೇಡ ಅನ್ನಿಸ್ತಿದೆ ನನಗೆ. ಬಾಡಿ ಈಸ್ ಗೆಟಿಂಗ್ ಅಡ್ಜಸ್ಟೆಡ್ ಟು ಡೈಲಿ ರೋಟೀನ್ ಗೈಸ್. ಒಂಥರ ಚೆನ್ನಾಗಿ ಅನಿಸ್ತಿದೆ ನನಗೇನೆ. ಬೆಳಗ್ಗೆ ಎದ್ದೊಳೋದ್ರಿಂದ ಬೇಗ ಕೆಲಸ ಆಗುತ್ತೆ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ಏನೂ ಮಾಡೋಕ್ಕಾಗಲ್ಲ. ಅದು ನನಗೆ ಚಿಕ್ಕ ವಯಸ್ಸಿಂದನೂ ಇದೆ ಗೈಸ್. ಡಾಕ್ಟರ್ ತೋರಿಸಿದ್ದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಬಟ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದು ತಕ್ಷಣ ಕ್ಯೂರ್ ಆಗುತ್ತೆ. ಮತ್ತು ನನಗೆ ಈ ಚಳಿಗಾಲ ಥರ ಸ್ಟಾರ್ಟ್ ಆದರೆ ಬೆಳಗ್ಗೆ ಹೊತ್ತಿದೆ ಈ ಥರ ಆಗುತ್ತೆ. ನಾನು ಮನೇಲಿ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಂಡು ಅಭ್ಯಾಸ ಎಲ್ಲ ಹಾಕ್ಕೊಳ್ಳಲ್ಲ, ಹಾಗಾಗಿ ನಾನು ಬೇರ್ ಫುಟಲ್ಲೇ ನಡೀತೀನಿ. ಏನಿಲ್ಲ, ಇಷ್ಟೊತ್ತಲ್ಲಿ ಸ್ವಲ್ಪ ಒಂಥರ ಕೋಲ್ಡ್ ಅನಿಸುತ್ತೆ. ಸ್ವಲ್ಪ ಹೊತ್ತು 9 o'clock ಆಗ್ತಾ ಮಾಯನೇ ಆಗಿಬಿಡತ್ತೆ, ಕೋಲ್ಡೇ ಇರೋದಿಲ್ಲ. ಸೊ ಗೈಸ್, ಇವತ್ತಿನ ಲಂಚ್ ಬಾಕ್ಸ್ ಪುಳಿಯೋಗರೆ, ಮೊಸರು ಆ್ಯಂಡ್ ಇವತ್ತು ಸ್ನ್ಯಾಕ್ಸ್ಗೆ ಆ್ಯಪಲ್ ಹಾಕಿದ್ದೀನಿ. ಬಿಕಾಸ್ ಅವನು ಮೊಸರಲ್ಲೇ ತಿನ್ನೋದು ಪುಳಿಯೋಗರೆ, ಹಾಗೆ ಇವತ್ತು ತನಕ ಅವನು ತಿಂದಿಲ್ಲ, ಹಾಗಾಗಿ ಮೊಸರು ಈಸ್ ಕಂಪಲ್ಸರಿ. ಇವತ್ತಿನ ಲಂಚ್ ಹೀಗಿದೆ. ಸೊ ಗೈಸ್, ಹಾಗೆ ಸ್ವಲ್ಪ ಟೈಮ್ ಇತ್ತು ಅಂತ ಸ್ಕಿನ್ ಕೇರ್ ಮಾಡೋಣ ಅಂದ್ಕೊಂಡೆ. ಬಾದಾಮಿನ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದೀನಿ. ಏನು ರಿಸಲ್ಟ್ ಬರುತ್ತೋ ನಂಗೆ ಗೊತ್ತಿಲ್ಲ, ಸುಮ್ಮನೆ ಹಚ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ರ್ಯಾಂಡಮ್ ಆಗಿ. ಗೈಸ್ ನೋಡಿ, ಇಲ್ಲಿ ಫೋಕಸ್ ಪುಟಾಣಿ ನಿಂಬೆಹಣ್ಣು ಬಿಟ್ಟಿದೆ, ಈಗ ಫೋಕಸ್ ಆಗ್ತಿಲ್ಲ. ಆಲ್ಮೋಸ್ಟ್ ಒಂದು 5-6 ಬಿಟ್ಟಿತ್ತು, ಈಗ ಒಂದೇ ಒಂದಿದೆ. ಆ್ಯಂಡ್ ಇಲ್ಲಿ ನೋಡಿ, ಸೀಬೆ ಹಣ್ಣು, ಬಿಸಿಲು. ಇದರಲ್ಲೂ ಅಷ್ಟೇ ಒಂದು ಸುಮಾರು ಹಣ್ಣು ಬಿಟ್ಟಿತ್ತು ಗೈಸ್. ಇವಾಗ ಒಂದು ಪುಟಾಣಿಗಿದೆ ಅಷ್ಟೇ. ಇನ್ನೇನು ಅಷ್ಟೊಂದೆಲ್ಲ ಏನೂ ಇಲ್ಲ. ಮಾಮೂಲಿ ತುಳಸಿ, ದೊಡ್ಡ ಪತ್ರೆ, ಆ ಥರದ್ದು ಅಷ್ಟೇ, ಸಣ್ಣ ಪುಟ್ಟದು ಇಷ್ಟೇ ಇರೋದು. ನಾನೇನು ಐ ಆಮ್ ನಾಟ್ ಗಿಡ ಬೆಳೆಸೋ ಪರ್ಸನ್ ಅಲ್ಲ ಗೈಸ್. ನನಗೆ ಗಿಡಗಳಿಗೂ ನನಗೂ ದೂರ ಇರೋದನ್ನು ನೀರು ಹಾಕ್ಕೊಂಡು ಬೆಳೆಸ್ತಿದ್ದೀನಿ ಅಷ್ಟೆ ಗೈಸ್. ಈ ಗಿಡ ಕಾಣಿಸ್ತಿದೆಯಲ್ಲ, ಇದು ಯಾವುದು ಗೊತ್ತಾ? ಇಲ್ಲ ನೋಡಿ, ನುಗ್ಗೆ ಸೊಪ್ಪಿನ ಗಿಡ. ನುಗ್ಗೆಕಾಯಿ ಎಲ್ಲ ಏನು ಬಿಟ್ಟಿಲ್ಲ, ಬಟ್ ಎಲೆಗಳು ಮಾತ್ರ ಚಿಗುರುತ್ತಾ ಇದೆ. ಯಾವಾಗಾರು ಒಂದೊಂದು ಸತಿ ಕಿತ್ಬಿಟ್ಟು ಮೊಟ್ಟೆ ಪಲ್ಯಕ್ಕೆ ಹಾಕ್ತೀನಿ, ಚೆನ್ನಾಗಿರುತ್ತೆ. ಸುಮ್ಮನೆ ಉದ್ದಕ್ಕೆ ಬೆಳ್ಕೊಂಡು ಹೋಗ್ಬಿಟ್ಟೈತವಳೆ. ಪಾಟೆಲ್ಲ ಚೆನ್ನಾಗಿ ಬರ್ತಾಯಿದೆ. ಡನ್ ಫಾರ್ ದ ಡೇ ಗೈಸ್. ಡೇ 4 ಯಂಗ್ ಸ್ವೆಟ್ ಆಗಿದೆ ನೋಡಿ, ನೀರು ಇಳಿತಾ ಇದೆ. ಎಲ್ಲ ಚೆನ್ನಾಯಿತು. ಸ್ಟಿಕ್ ಪ್ಲಸ್ ಡಂಬಲ್ಸ್ ಎಲ್ಲ ಮಾಡಿದ್ವಿ, ಚೆನ್ನಾಯಿತು. ಪೋಸ್ಟ್ ಮಾಡ್ತೀನಿ, ಚೆಕ್ ಮಾಡಿ. Tonight again.
keep those hands up for tonight again. Even in another lifetime, find me then, and let's do tonight again. Even in another lifetime, find me then, and let's do it tonight again. Even in another lifetime, find me then, and let's do tonight again. One more dance and I might just fall in love. I know the DJ. One more dance and I might just fall in love. I know the DJ and I love this song. Me and you and the night feel so young. Every single moment has led up to this one. Whoa, did the stars align? Whoa, maybe it's a sign we should do tonight. ಸೊ ಗೈಸ್ ಕ್ಲಾಸ್ ಮುಗಿಸ್ಕೊಂಡು ಹಾಗೆ ಲೆಮನ್ ಟೀ ಕುಡಿಯೋಣ ಅಂತ ಬಂದ್ವಿ ವಿತ್ ಮೈ ಫ್ರೆಂಡ್ಸ್. ಹಾಯ್ ಹೇಳಿ. ಆ್ಯಸ್ ಯೂಶ್ವಲ್ ಮತ್ತೆ ಬ್ಯಾಡ್ಮಿಂಟನ್ ಬಿಟ್ಟು ನನ್ನ ಮಗನ ಪಾರ್ಕಿಗೆ ಬಂದೆ. ಒಂದು ಸ್ವಲ್ಪ ರೌಂಡ್ಸ್ ಹೊಡ್ಬಿಟ್ಟು ಕೂತ್ಕೊಳ್ಳೋಣ ಹಾಗೆ ಅಂತ ಸುಮ್ಮನೆ ಫೋನ್ ನೋಡಿಕೊಂಡು ನಮ್ಮ ಮಮ್ಮಿ ಜೊತೆ ಇಲ್ಲ ಫ್ರೆಂಡ್ಸ್ಗೆ ಯಾವ್ದಾದ್ರು ಕಾಲ್ ಮಾಡ್ಕೊಂಡು ಮಾತಾಡ್ತೀನಿ ಅಷ್ಟೇ. ಒಂದಿನ ಬಿಡೋದೆ 6 o'clock ಗೈಸ್. ಅಲ್ಲಿ ತನಕ ಟೈಮ್ ಪಾಸ್ ಮಾಡಬೇಕು, ಮತ್ತು ಮನೆಗೆ ಹೋಗಿ ಬರೋದು ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲೇ ಇದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಹಾಗೆ ಇಡೀ ಪಾರ್ಕ್ಗೆ ನಾನು ಒಬ್ಬಳೇ ವಾಕ್ ಮಾಡ್ತಿರೋದು, ಒಬ್ಬರು ಇಲ್ಲ ಗೈಸ್, ಖಾಲಿ ಉಳಿತಿದೆ ಪಾರ್ಕು. ಅಯ್ಯೋ, ನನಗೆ ಮೊದಲೇ ನಾಯಿ ಅಂದರೆ ಭಯ. ಒಂದೊಂದು ಸತಿ ಈ ಪಾರ್ಕಿಗೆ ನಾಯಿ ಎಲ್ಲ ಬಂದುಬಿಡುತ್ತೆ. ನಾಯಿ ಬಂದರೆ ಅಂತ ಯೋಚನೆ ಆಗ್ತಾಯಿದೆ. ನೋಡೋದು, ನಾಯಿಗೆ ಏನೂ ಬರಬಾರ್ದಿವತ್ತು. ಸೊ ಗೈಸ್, ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನನ್ನ ಮಗನಿಗೆ ಕಾರ್ನ್ ಬೇಯಿಸ್ಕೊಡ್ತೀನಿ. 2 ಕಾರ್ನ್ ಇತ್ತು ಮನೇಲಿ, ಹಾಗಾಗಿ ಬೇಯಿಸೋಣ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಅದ್ರಲ್ಲಿ ಉಪ್ಪು ಹಾಕ್ಕೊಳ್ತೀನಿ, ಸೊ ದ್ಯಾಟ್ ಉಪ್ಪಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ನಾಳೆಗೆ ಅಂತ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಕೊತ್ತಂಬರಿ ಖಾಲಿ ಆಗಿತ್ತು. ಪನ್ನೀರ್ ಬೇಕಿತ್ತು ನಾಳೆಗೆ, ಬನಾನಾ, ಆಲೂಗೆಡ್ಡೆ, ಟೊಮ್ಯಾಟೊ ಆ್ಯಂಡ್ ಮ್ಯಾಂಗೋ. ನಾಳೆ ಬ್ರೇಕ್ಫಾಸ್ಟ್ಗೆ ಆ್ಯಂಡ್ ನನ್ನ ಮಗನಿಗೆ ಹಾಕೋಕ್ಕೆ ಸ್ನ್ಯಾಕ್ಸ್ಗೆ ಖಾಲಿ ಆಗಿತ್ತು. ಸೊ ಹಾಗಾಗಿ ತೊಗೊಂಡು ಬಂದ್ವಿ. ರಾತ್ರಿ ಊಟಕ್ಕೆ ನಾನೇನು ಊಟ ತಿಂತಿದ್ದೀನಿ ಅಂದರೆ ಉಪ್ಪು ತುಪ್ಪ ಅನ್ನೋದು ನಾನು ಅಂತಿದ್ದೀನಿ. ಫಾರ್ ಚೇಂಜ್ ತುಂಬ ದಿನಗಳಾಗಿತ್ತು, ಹಾಗಾಗಿ ನಾನು ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಆ್ಯಂಡ್ ಪೆಪ್ಪರ್ ಆ್ಯಂಡ್ ತುಪ್ಪ. ಒಂಚೂರು ತುಪ್ಪ ಬೇಕು ನನಗೆ. ತುಪ್ಪ ಇಸ್ ಅ ವೆರಿ ಗುಡ್ ಫ್ಯಾಟ್. ಏನಿಗೆ ಗೊತ್ತಾ, ಈ ಊಟ ಮಾಡ್ತಿರೋದು ಈ ರೀತಿ ತೋರಿಸ್ತೀನಿ. ಇಲ್ಲಿ ಸಾಂಬಾರು ಮಾಡಿದ್ದೀನಿ, ವೆಜಿಟೇಬಲ್ ಸಾಂಬಾರು. ನನಗದು ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಉಪ್ಪು ತುಪ್ಪ ಅನ್ನ ತಿಂತಿದ್ದೀನಿ. ಇದೊಂಥರ ಮಿಷ್ಟಾನ್ನ ಭೋಜನ ಗೈಸ್, ಅಮೃತ, ಸ್ವರ್ಗ ಎಲ್ಲಿ ಅಂದರೆ ಈ ಊಟದಲ್ಲಿದೆ, ಈ ಅನ್ನದಲ್ಲಿದೆ. ಅಯ್ಯೋ, ನನಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಇದು. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.